ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹ್ಯಾಪಿ ಸಂಡೇ. ನೋಡಿ, ದಾವತ್ ಬಿರಿಯಾನಿ ಬಾಸುಮತಿ ರೈಸ್ ಇದು. ಸೊ ನಾನು ಈ ರೈಸಲ್ಲಿ ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ ನೋಡಿ. ಸೊ ಇದು ಫಸ್ಟ್ ಟೈಮ್ ನಾನು ಪನ್ನೀರ್ ಬಿರಿಯಾನಿ ಮಾಡ್ತಾ ಇರೋದು. ಬನ್ನಿ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಇದರಲ್ಲಿ ನಾನ್ ವೆಜ್ ಎಲ್ಲ ಮಾಡಿದ್ದೀನಿ. ಇವತ್ತು ಏಕಾದಶಿ, ನಾನ್ ವೆಜ್ ನಾವು ತಿನ್ನಲ್ಲ, ಅದಕ್ಕೋಸ್ಕರ ಪನ್ನೀರ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನಮ್ಮ ಜೊತೆ ನೀವು ಸೇರಿಕೊಳ್ಳಿ, ಮಾಡೋಣ ಎಲ್ಲರೂ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದರಲ್ಲಿ ಅಕ್ಕಿ ನೆನೆ ಹಾಕ್ತೀನಿ. ನಾನು 2 ಲೋಟ ನಾನು ರೈಸ್ ತೊಗೊತಾ ಇದ್ದೀನಿ. ಸೊ ನೋಡಿ, ಇವಾಗ ಅಕ್ಕಿ ನೆನೆ ಹಾಕಿದ್ದೀನಿ. ಅಷ್ಟರಲ್ಲಿ ಬೇರೆ ಎಲ್ಲ ತಯಾರಿ ಮಾಡ್ಕೊಳ್ಳೋಣ. ಏನೇನು ಪದಾರ್ಥಗಳು ಬೇಕು ಅಂತ ನಾನು ನಿಮಗಾಗಿ ತೋರಿಸ್ತಾ ಹೋಗ್ತೀನಿ. ತೊಗೊತಾ ಇದ್ದೀನಿ ಪನ್ನೀರ್ ಬಿರಿಯಾನಿಗೆ. ಈರುಳ್ಳಿನ ಉದ್ದುದ್ದ ಕುಯ್ಕೊಂಡಿದ್ದೀನಿ. ಇವಾಗ ಇದು 3 ಈರುಳ್ಳಿ, ಟೊಮೆಟೊ ತೊಗೊಂಡಿದ್ದೀನಿ. ಸೊ 3 ಟೊಮೆಟೊನು ಉದ್ದುದ್ದ ಈ ಥರ ಕಟ್ ಮಾಡಿದ್ದೀನಿ. ಟೊಮೆಟೊ ಈರುಳ್ಳಿ ರೆಡಿಯಾಗಿದೆ. ಕುಯ್ದಿಟ್ಟಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ಉದ್ದ ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ನಾವು ಮೇನು ಪನ್ನೀರ್ ತೊಗೊತಾ ಇದ್ದೀವಿ, ನಂದಿನಿ ಪನ್ನೀರ್ ಇದು. ಸೊ ಪನ್ನೀರ್ ಬಿರಿಯಾನಿಗೆ ಪನ್ನೀರೇ ಮೇನು. ಸೊ ಇದು ಎಷ್ಟು ಗ್ರಾಮ್ ಇದೆಯಪ್ಪ ಅಂದರೆ 200 ಗ್ರಾಮ್ ಇದೆ ನೋಡಿ. ಸೊ ಈ 200 ಗ್ರಾಮು ಪನ್ನೀರು ಈ ಥರ ಸ್ಕ್ಯೂಬ್ ಥರ ನಾನು ಇವಾಗ ಕಟ್ ಮಾಡ್ಕೊತೀನಿ. ಯಾವ ಸೈಜ್ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಳಿ. ಇದು ಪನ್ನೀರನ್ನ ನಾನಿಲ್ಲಿ ಸ್ಕ್ಯೂಬಲ್ಲಿ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಇವಾಗ ಪಾಕೆಟ್ ಓಪನ್ ಮಾಡೋಣ. ಈ ಥರ ಇದೆ, ಫ್ರೆಶ್ ಆಗಿದೆ. ಇದು ಬೆಳಗ್ಗೆ ತಂದಿದ್ದು ಪನ್ನೀರು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮಾಡಿದ್ದೀನಿ ಈ ಥರ ಸ್ಕ್ವೇರ್ ಟೈಪಲ್ಲಿ. ಸೊ ನನ್ನ ಮಗಳು ಇಷ್ಟೇ ಸಣ್ಣ ಸಾಕು, ಇಷ್ಟೇ ಇಷ್ಟು ಕಟ್ ಮಾಡಮ್ಮ ಅಂತ ಹೇಳಿದ್ಲು. ಸೊ ಇಷ್ಟೇ ಕಟ್ ಮಾಡಿದ್ದೀನಿ, ಯಾಕಂದರೆ ಅವಳಿಗೆ ಪನ್ನೀರು ಈ ಥರ ಸ್ಮಾಲ್ ಸೈಜ್ ಇದ್ದರೆ ಅವಳಿಗೆ ತಿನ್ನೋಕ್ಕೆ ಇಷ್ಟ. ಸೊ ಈ ಥರ ನಾನು ಕಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಕಟ್ಟಿಂಗ್ ಎಲ್ಲ ಮುಗೀತು ನೋಡಿ. ಈರುಳ್ಳಿ ಕಟ್ಟಿಂಗ್ ಆಯಿತು. ಸೊ ಟೊಮೆಟೊ ಕಟ್ ಮಾಡಾಯಿತು, ಕೊತ್ತಂಬರಿ ಆಯಿತು, ಹಸಿಮೆಣ್ಸಿನ್ಕಾಯಿ ಆಯಿತು, ಪನ್ನೀರ್ ಆಯಿತು ಮೇಯ್ನು. ಸೊ ಕಟ್ಟಿಂಗ್ ಎಲ್ಲ ಆಯಿತು. ಇವಾಗ ಸ್ಪೈಸಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಎಲ್ಲ ಬಾಕ್ಸು ಕೆಳಗಡೆ ಇಟ್ಕೊಂಬಿಟ್ಟಿದ್ದೀನಿ, ಯಾಕಂದರೆ ಇಲ್ಲಿ ಅವಾಗವಾಗ ತೆಗಿತಾ ಇರಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಒಂದೇ ಸತಿ ಕೆಳಗಡೆ ಇಟ್ಕೊಂಡಿದ್ದೀನಿ. ಇದು ಕರಿಬೇವು, ಇದು ಸೋಂಪು ಕಾಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಚಕ್ಕೆ ಲವಂಗ ಪೌಡರ್, ಕಸ್ತೂರಿ ಮೆಂತ್ಯ, ಪಲಾವ್ ಎಲೆ, ಬಿರಿಯಾನಿ ಪೌಡರ್, ಚಿಕನ್ ಬಿರಿಯಾನಿ ಪೌಡರ್, ಇದು ಗರಂ ಮಸಾಲ, ಧನಿಯಾ ಪೌಡಿ, ನಕ್ಷತ್ರ ಮೊಗ್ಗು, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಯಾಲಕ್ಕಿ. ಸೊ ಇಷ್ಟು ಬಿರಿಯಾನಿಗೆ ಬೇಕಾದಂಥ ಪದಾರ್ಥಗಳು ಎಲ್ಲ ಇಟ್ಟಿದ್ದೀನಿ. ಬಟರ್, ಅಮೂಲ್ ಬಟರ್ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ ಮೊಸರು, ಇಷ್ಟು ಪನ್ನೀರ್ ಬಿರಿಯಾನಿಗೆ ಬೇಕಾದಂಥ ಪದಾರ್ಥಗಳು ತೋರಿಸಿದ್ದೀನಿ. ಇದಕ್ಕೆ ಇವಾಗ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಆಮೇಲೆ ನಾನು ಬಟರ್ ಹಾಕ್ತೀನಿ, ಯಾಕಂದರೆ ಫಸ್ಟೇ ಬಟರ್ ಹಾಕಿದ್ರೆ ಎಲ್ಲ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಬಟರ್ ಎಣ್ಣೆಗೆ ಸ್ವಲ್ಪ ಕಾದ ನಂತರ ಬಟರ್ ಹಾಕ್ತೀನಿ. ಆಮೇಲೆ ಪನ್ನೀರೆಲ್ಲ ಚೆನ್ನಾಗಿ ರೋಸ್ಟ್ ಆಗುತ್ತೆ, ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಲೇಬೇಕು. ಅಮೂಲ್ ಬಟರ್ ಕ್ಯೂಬ್ ಯೂಸ್ ಮಾಡ್ತಾಯಿದ್ದೀನಿ. ಇದೇ ಹಾಕೋದು ನಾವು. ಬಟರ್ ಹಾಕಿದ್ದೀನಿ, ಅಮೂಲ್ ಬಟರ್ ಇದು. ಕರಿಮೆಣಸಿನಕಾಳು ಪುಡಿ, ಕರಿಮೆಣಸುಕಾಳು, ಪೆಪ್ಪರು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊತೀನಿ. ಈ ಥರ ಎಲ್ಲ ಐಟಮ್ಸು ನಾನು ಫ್ರೀ ಇದ್ದಾಗ ಮನೇಲಿ ಯಾವ್ಯಾವ ಸ್ಪೈಸಿ ಐಟಮ್ ಕೈಯಲ್ಲಿ ಆಗ್ತಾಯಿದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಡುಗೆ ಮಾತ್ರ ತುಂಬ ಸುಲಭ ಆಗುತ್ತೆ ಮತ್ತು ನಮಗೆ ಟೈಮು ಸೇವ್ ಆಗುತ್ತೆ. ಇವಾಗ ಪನ್ನೀರ್ ಹಾಕೋಣ. ಇಟ್ಕೊಂಡ್ಬಿಟ್ರೆ ನಾವು ಹಾಕೋ ಮಸಾಲೆ ಎಲ್ಲ ಇಲ್ಲಿ ಏನಾಗುತ್ತೆ, ಗ್ಯಾಸು ಒಂಥರ ಕರೆ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿರಲ್ಲ. ಸೊ ಈ ಥರ ಇಟ್ಕೊಂಡ್ರೆ ಏನು ಗಲೀಜಾಗಲ್ಲ, ಗ್ಯಾಸು ಕ್ಲೀನಾಗೇ ಇರುತ್ತೆ ಅಂತ ನಾನು ಈ ಥರ ಒಂದು ಪ್ಲೇಟ್ಗೆ 1 ಸ್ಪೂನ್ ಇಟ್ಕೊತೀನಿ ಮಸಾಲೆ ಪದಾರ್ಥ ಎಲ್ಲ ಹಾಕೋಕ್ಕೆ. ಯಾಕಂದರೆ ನೋಡಿ, ಬಾಕ್ಸ್ ಒಳಗಡೆ ಎಲ್ಲ ನಾನು ಸ್ಪೂನ್ ಹಾಕಿ ಇಡಲ್ಲ. ನನಗೆ ಯಾವಾಗ ಬೇಕೋ ಅವಾಗ ಎತ್ಕೊಳ್ಳೋಕ್ಕೆ ಸ್ಪೂನು ಇಟ್ಕೊತೀನಿ. ಇವಾಗ ಸ್ಪೈಸಿ ಹಾಕ್ತೀನಿ.
ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಹಾಕಿರೋದು ಅರಿಶಿನ ಪುಡಿ, ಚಿಲ್ಲಿ ಪೌಡರು, ಆಮೇಲೆ ಪೆಪ್ಪರ್ ಪುಡಿ 1/4 ಸ್ಪೂನು, ಅರಿಶಿನ ಪುಡಿ 1/4 ಟೀ ಸ್ಪೂನು, ಆಮೇಲೆ ಒಣಮೆಣ್ಸಿನ್ಕಾಯಿ ಪುಡಿ ಬಂದು ಅರ್ಧ ಸ್ಪೂನ್ ಹಾಕಿದ್ದೀನಿ, ಧನಿಯಾ ಪುಡಿ ಬಂದು 1/4 ಟೀ ಸ್ಪೂನ್ ಹಾಕಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಪನ್ನೀರ್ಗೆ ಮಸಾಲ ಹಿಡ್ಕೊಳ್ಳಿ ಅಂತ. ಆಮೇಲೆ ನಾನು ಬಿರಿಯಾನಿ ಮಾಡೋವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀನಿ. ಸೊ ಇವಾಗ ಇದು ಸ್ಪೈಸಿ ಆಗಬೇಕು. ಇಟ್ಕೊಂಡಿದ್ದೀನಿ ಪ್ಲೇಟ್ಗೆ, ಇದೇ ಬಾಣಲಿಗೆ ಮತ್ತು ಎಲ್ಲ ಸ್ಪೈಸಸ್ ಹಾಕ್ತೀನಿ. ನಾನು ಇಟ್ಕೊಂಡಿದ್ದ ಕುಕ್ಕರಲ್ಲೇ 2 ಏಲಕ್ಕಿ, 2 ನಕ್ಷತ್ರ ಮಗು, 2 ಪಲಾವ್ ಎಲೆ ಹಾಕಿದ್ದೀನಿ. ಸೊ ಅದು ಒಂದು ಸ್ವಲ್ಪ ಡ್ರೈ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಈರುಳ್ಳಿ ಹಾಕೋಣ. ನೋಡಿ ಈ ಥರ ಹಾಗೇ ರೋಸ್ಟ್ ಮಾಡ್ಕೊಳ್ಳಿ. ಕೂಡ 1 ಚಿಟಿಕೆ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಎಷ್ಟು ಫ್ರೈ ಆಗಿ ಚೆನ್ನಾಗಿರುತ್ತೋ ಟೇಸ್ಟು ಸೂಪರಾಗಿರುತ್ತೆ. ಚೆನ್ನಾಗಿ ಫ್ರೈ ಆಗಬೇಕು, ಅದು ಬಿಡಿ ಬಿಡಿ ಬಿಟ್ಕೋತಾ ಇರಬೇಕು. ಅಲ್ಲಿಗಂಟ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದ್ಮೇಲೆ ಬಿರಿಯಾನಿ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಇದು ಪನ್ನೀರ್ ಬಿರಿಯಾನಿ. ಈರುಳ್ಳಿ ಫ್ರೈ ಆಯಿತು. ಇವಾಗ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಸಾಫ್ಟ್ ಆಗಬೇಕು. 3 ನಿಮಿಷ ಸಾಕು, ಟೊಮೆಟೊ ಸಾಫ್ಟ್ ಆಗಿಬಿಡುತ್ತೆ. ಸೊ ಇವಾಗ ಟೊಮೊಟೊ ಹಾಕಿ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹಾಕ್ಕೊಳ್ಳೋಣ. ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿದ್ದೀನಿ. ಸೊ ಇದಿಷ್ಟು ಫ್ರೈ ಆಗಲಿ. ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಲಾಸ್ಟಲ್ಲೂ ಕೂಡ ರೈಸ್ ನೀನು ಇಡ್ತೀವಿ ಅನ್ನೋವಾಗೂ ನೀವು ಹಾಕೊಬೋದು. ಪುದೀನ ಇಷ್ಟಪಡೋರು ಪುದೀನ ಹಾಕೊಬೋದು. ನನ್ನ ಮಗಳು ವಿದ್ಯಾ ಪುದೀನ ಇಷ್ಟಪಡೋಲ್ಲ. ಸೊ ಅದಕ್ಕೋಸ್ಕರ ನಾನು ಪುದೀನ ಇಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ. ನೋಡಿ ಹಾಗೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಎಣ್ಣೆ ಬಿಟ್ಕೋಬೇಕು ಎಲ್ಲನೂ. ನೋಡಿ ಎಲ್ಲ ಸ್ಪೈಸಸ್ ಹಾಕಿದ್ದೀನಿ. ಸೊ ಚಕ್ಕೆ ಲವಂಗ ಪೌಡರು, ಧನಿಯಾ ಪುಡಿ, ಎಲ್ಲ ಹಾಕಿದ್ದೀನಿ. ಅವಾಗೇ ಹಾಕಿದ್ದು ಸ್ವಲ್ಪ. ಇವಾಗ ರೈಸ್ಗೂ ಮಸಾಲೆ ಹಿಡಿಬೇಕು ಅಂತ ಚಿಕನ್ ಬಿರಿಯಾನಿ ಪೌಡರ್ ಹಾಕಿದ್ದೀನಿ. ಆಮೇಲೆ ಗರಂ ಮಸಾಲ, ಪೆಪ್ಪರ್ ಪುಡಿ ಎಲ್ಲ ಹಾಕಿ ಎಣ್ಣೆ ಬಿಟ್ಕೊಳ್ಳೋ ಗಂಟ ಮಸಾಲೆ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಇವಾಗ ರೈಸ್ ಹಾಕೋಣ. ರೈಸು ನೆಂದಿದೆ, ಅರ್ಧ ಗಂಟೆ ಆಗಿದೆ. ತೊಳೆದು ಹಾಕಿದ್ದೀನಿ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿದ್ದೀನಿ. ಸೊ ಇದು 1 ಕುದಿ ಬಂದಮೇಲೆ ನಾನು ಪನ್ನೀರ್ ಹಾಕ್ತೀನಿ. ಯಾಕಂದರೆ ಪನ್ನೀರೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಕಲಿಸ್ತಾ ಇದ್ದರೆ. ಅದಕ್ಕೋಸ್ಕರ ಇವಾಗ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಉಪ್ಪು ನೀರು ಎಲ್ಲ ಹಾಕಿ ಕಲಿಸ್ಕೊಟ್ಟಿದ್ದೀನಿ. ಸೊ ನಾನು ಎಲ್ಲ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಮೊಸರು ಹಾಕಿದ್ದೀನಿ. ಮೊಸರು ನಾನು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದ್ದೀನಿ. ಸೊ ಅವಾಗೆ ತೋರಿಸಿದ್ನಲ್ಲ, ನಂದಿನಿ ಮೊಸರು, ಫ್ರೆಶ್ ಮೊಸರು ಇರಬೇಕು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಆಮೇಲೆ ಅಕ್ಕಿ ಹಾಕಿದ್ದೀನಿ. ಇವಾಗ ಒಂದು ಕುದಿ ಬಂದಮೇಲೆ ಮುಚ್ಚಳ ಹಾಕಿ 2 ವಿಷಿಲ್ ಸಾಕು. ಕುದಿ ಬರ್ತಾ ಇದೆ. ಇವಾಗ ಪನ್ನೀರ್ ಹಾಕ್ತೀನಿ. ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರಿದು. ಯಾಕಂದರೆ ಪನ್ನೀರ್ಗೆ ಮಸಾಲೆ ಇಲ್ಲದ್ರೇ ಟೇಸ್ಟು ಪನ್ನೀರ್ ಬಿರಿಯಾನಿ. ಪನ್ನೀರ್ ಹಾಕಿದ್ದೀನಿ. ಸ್ಮೂತಾಗಿ ಒಂದು ಸತಿ ನಿಧಾನಕ್ಕೆ ತಿರುಗಿಸ್ಕೊಟ್ಟಿದ್ದೀನಿ. ಇವಾಗ ಮುಚ್ಚಳ ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಷಿಲ್ ಮಾತ್ರ ಕೂಗಿಸೋಣ. ಮುಚ್ಚಳ ಮುಚ್ಚಿದ್ದೀನಿ. 2 ವಿಷಿಲ್ ಹಾಕಬೇಕು ಅಷ್ಟೇ. ಆಫ್ ಮಾಡಿಬಿಡಿ. ಆಯಿತು, ಇವಾಗ ವಿಷಿಲ್ ಹೋಗಿದೆ. ಓಪನ್ ಮಾಡಿದ್ದೀನಿ. ವಿಷಿಲ್ ಹೋಗಿದೆ. ನೋಡಿ ಘಮ್ ಅಂತ ಇದೆ, ಒಳ್ಳೆ ವಾಸನೆ ಬರ್ತಾ ಇದೆ. ಒಂದು ಕಡೆಯಿಂದ ತಿರುಗಿಸಿದ್ದೀನಿ, ಕೆಳಗಡೆಯಿಂದ ಮೇಲೆ, ಮೇಲೆಯಿಂದ ಒಂದು ಕಡೆ ನಿಧಾನಕ್ಕೆ ತಿರುಗಿಸ್ಬೇಕು. ಪನ್ನೀರೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ನೋಡಿ ಹೆಂಗೆ ಹೊಗೆ ಬರ್ತಾ ಇದೆ. ಇದು ರೆಸ್ಟೋರೆಂಟ್ ಶೈಲಿಲಿ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ ಪನ್ನೀರ್ ಬಿರಿಯಾನಿ. ನೋಡಿ ಪನ್ನೀರ್ ಬಿರಿಯಾನಿ ಭಾನುವಾರದ ಸ್ಪೆಷಲ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಬಜ್ಜಿನೂ ರೆಡಿಯಾಗಿದೆ. ಇದು ಮಾಡಿರೋದು ಮೂರ್ತಿ ಆ್ಯಂಡ್ ಬಿಂದ್ಯಾ ಅವರಿಬ್ಬರು ಸೇರಿ ಮಾಡಿದ್ದಾರೆ. ನೋಡಿ ಪನ್ನೀರ್ ಬಿರಿಯಾನಿ, ಮೊಸರು ಬಜ್ಜಿ ರೆಡಿ.